ಎಲ್ಲವೂ ಕೂಡ ಸರಿ ಹೋಗಿದೆ. ಮ್ಯೂಸಿಕ್ ಮಲರಿ ಅವರು ತುಂಬಾ ಚೆನ್ನಾಗಿ ಆಡುತ್ತಾ ಬ್ಯುಸಿ ಆಗಿದ್ದಾರೆ. ಹಲವಾರು ಈವೆಂಟ್ಸ್ ಪ್ರೋಗ್ರಾಮ್ಗಳಲ್ಲಿ ಹೋಗಿ ರಂಜಿಸ್ತಾರೆ, ಅಭಿಮಾನಿಗಳಿಗೆ ಖುಷಿ ಪಡಿಸ್ತಾರೆ. ಈವೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿ ವಾಪಸ್ ಹಿಂತಿರುಗುತ್ತಾರೆ. ಪತ್ನಿ ಲಿಖಿತ ಅವ್ರಿಗೂ ಕೂಡ ಖುಷಿ ಇದೆ, ಮಗ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾನೆ. ಜೀವನದಲ್ಲಿ ತುಂಬಾನೇ ಏಳು ಬೀಳುಗಳನ್ನ ಮ್ಯೂಸಿಕ್ ಮಲರಿ ನೋಡಿದ್ದಾರೆ. ಅದರಲ್ಲೂ 3 ತಿಂಗಳು ಜೈಲು ವನವಾಸ ಅನುಭವಿಸಿ ಬರ್ತಾರೆ. ನಿರೀಕ್ಷೆಯೂ ಸಹ ಮಾಡಿರ್ಲಿಲ್ಲ ಅಂತ ಒಂದು ಘಟನೆ ಅವರ ಜೀವನದಲ್ಲಿ ನಡೆಯುತ್ತೆ ಅಂತ. ಪಾಪ ಫ್ಯಾಮಿಲಿ ಮೆಂಬರ್ಸ್ ಒಂದು ತುಂಬಾನೇ ಕಣ್ಣೀರ್ ಹಾಕಿದ್ದಂತ ಒಂದು ಸಮಯ. 3 ತಿಂಗಳ ಕಾಲ ನಂತರ ಷರತ್ತುಬದ್ಧ ಜಾಮೀನು ಸಿಗುತ್ತೆ. ಈಗ ಒಂದು ಜಾಮೀನಿನ ಮೇರೆಗೆ ಆಚೆ ಸಹ ಇದ್ದಾರೆ, ಆರಾಮಾಗಿ ಆಡ್ತಾ ಇದ್ದಾರೆ. ಇನ್ನಷ್ಟು ಫೇಮ್ ನೇಮ್ ಜಾಸ್ತಿ ಸಿಕ್ಕಿದೆ ಅಂತ ಹೇಳ್ಬೋದು. ಜೈಲ್ಗೆ ಹೋಗಿ ಬಂದ್ಮೇಲೆ ಜನರು ಇನ್ನಷ್ಟು ಇಷ್ಟಪಡೋಕೆ ಶುರು ಮಾಡಿದ್ದಾರೆ. ಮ್ಯೂಸಿಕ್ ಮೈಲರಿ ಆ ತರದವ್ರು ಅಲ್ವೇ ಅಲ್ಲ, ಅವರ ಮೇಲೆ ನಂಬಿಕೆ ಇದೆ ಅಂತ ಜನರು ನಂಬಿಕೆ ಇಟ್ಟು ಮತ್ತೊಮ್ಮೆ ಆಡೋಕೆ ಕರೀತಾ ಇದ್ದಾರೆ. ಎಲ್ಲಾ ಕಡೆ ಹೋಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ. ಜೈಕಾರ, ಹಾಲಿನ ಅಭಿಷೇಕ, ಹೂವಿನ ಸುರಿಮಳೆ, ದುಡ್ಡಿನ ಹಾರ, ಈ ರೀತಿ ಎಲ್ಲ ಅವ್ರಿಗೆ ಜನರ ಪ್ರೀತಿ ಸಂಪಾದನೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ರಿಗೂ ಕೂಡ ಚಿರಪರಿಚಯ ಮ್ಯೂಸಿಕ್ ಮಲರಿ ಅವರು. ಅಂದ್ರೆ ಇವರು ಆಡೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ತುಂಬಾ ಜನ ಸೇರ್ತಾರೆ. ಎಲ್ಲಾ ರೀತಿಯ ಹಾಡುಗಳನ್ನ ಆಡ್ತಾರೆ. ಇವರದ್ದೇ ಆದಂತಹ ಸಾಂಗ್ಗಳು ತುಂಬಾನೇ ಇದೆ, ಆಲ್ಬಮ್ ಸಾಂಗ್ಗಳು ಮಾಡಿರ್ತಾರೆ. ಅದನ್ನೆಲ್ಲ ಆಡಿ ತುಂಬಾನೇ ಖುಷಿ ಪಡಿಸ್ತಾರೆ. ಜನರಿಗೆ ತುಂಬಾನೇ ಖುಷಿ ಆಗುತ್ತೆ, ಕುಣಿದು ಕುಪ್ಪಳಿಸ್ತಾರೆ. ಮ್ಯೂಸಿಕ್ ಮಲರಿ ಅವರ ಸಾಂಗ್ ಈವೆಂಟ್ಸ್ ಗಳು ಶುರುವಾಗುವುದು ಸಾಮಾನ್ಯವಾಗಿ 7 ಗಂಟೆಯಿಂದ 10-11 ಗಂಟೆ ತನಕ ಇರುತ್ತೆ. ಅದೇ ರೀತಿ ಚೆನ್ನಾಗಿ ಆಡ್ತಾರೆ. ಮತ್ತೆ ಬಂದಂತ ಅಲ್ಲಿ ಗೆಸ್ಟ್ ಗಳೇನಿರ್ತಾರೆ, ಆಯೋಜನೆ ಮಾಡುವಂತ ಎಲ್ಲರೂ ಕೂಡ ಮ್ಯೂಸಿಕ್ ಮಲರ್ಗೆ ಸನ್ಮಾನವನ್ನ ಮಾಡ್ತಾರೆ. ಹೋಗುವಂತ ಟೈಮಲ್ಲಿ ಜೈಕಾರ ಆಗ್ತಾರೆ. ನಿಜವಾಗ್ಲೂ ಕೂಡ ಸೂಪರ್. ಯಾವ ಒಂದು ಸೆಲೆಬ್ರಿಟಿಗೂ ಕೂಡ ಕಡಿಮೆ ಇಲ್ಲ ಮ್ಯೂಸಿಕ್ ಮಲರಿ. ಮುಂದಿನ ದಿವಸಗಳಲ್ಲಿ ಅವ್ರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು ಕೊಡ್ಬೋದು, ಹೇಳಕ್ ಆಗೋದಿಲ್ಲ. ನಿಮ್ಗೆ ಅನ್ಸುತ್ತೆ ಮ್ಯೂಸಿಕ್ ಮಲರಿ ಅವ್ರು ಬಿಗ್ ಬಾಸ್ಗೆ ಹೋಗ್ಬೇಕಾ? ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಲಾರಿ ಡ್ರೈವರ್ ಗಳಿಂದ ಹಿಡಿದು ಎಲ್ಲಾ ವಾಹನ ಚಾಲಕರಿಗೂ ಕೂಡ ಮ್ಯೂಸಿಕ್ ಮಲರಿ ಅವರ ಹಾಡುಗಳು ಇಷ್ಟ. ಪ್ರತಿನಿತ್ಯ ಅವರ ಹಾಡುಗಳು ಎಲ್ಲಾ ಕಡೆ ಓಡ್ತಾನೆ ಇರುತ್ತೆ. ತುಂಬಾನೇ ಟ್ರೆಂಡಿಂಗ್ ಸಹ ಹೋಗುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಬಾಗಲಕೋಟೆ, ಬಿಜಾಪುರ, ಹಾವೇರಿ, ಸೊ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ನೇಮ್ ಮಾಡಿದ್ದಾರೆ. ಬೆಳಗಾವಿ, ಒಂದು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಇವರು ಕಾರ್ಯಕ್ರಮವನ್ನ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಒಂದು ಕಿಂಗ್ ಅಂತ ಹೇಳ್ಬೋದು ಮ್ಯೂಸಿಕ್ ಮಲರಿ. ಆಡೋದ್ರಲ್ಲಿ, ಜನಪದದಲ್ಲಿ ತುಂಬಾನೇ ಫೇಮಸ್ ಇವರು. ಮತ್ತೆ ಇವರಿಗೆ ಅನೇಕರು ತುಂಬಾನೇ ಪರಿಚಯ. ಮತ್ತೆ ರಾಜಕೀಯ ವ್ಯಕ್ತಿಯವರು ಎಲ್ಲರೂ ಕೂಡ ಅಷ್ಟೇ ಇವರ ಕಾರ್ಯಕ್ರಮಗಳನ್ನ ನೋಡಿದ್ದು ಉಂಟು, ಖುಷಿ ಪಟ್ಟಿದ್ದು ಉಂಟು. ನೀವು ಕೂಡ ಇವರ ಹಾಡುಗಳನ್ನ ಕೇಳ್ತೀರಾ ಪ್ರತಿ ದಿವಸ? ನಿಮಗೂ ಕೂಡ ಇವರ ಹಾಡುಗಳು ಇಷ್ಟನಾ? ತಪ್ಪದೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಲಿರಿಕ್ಸ್ ಅನ್ನ ಸಹ ಬರೀತಾರೆ, ಅದೇ ರೀತಿ ಚೆನ್ನಾಗಿ ಆಡ್ತಾರೆ. ಅದೇ ರೀತಿ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡಿದ್ದಾರೆ. ಇಲ್ಲಿ ತನಕ ಫ್ಯಾಮಿಲಿ ಖುಷಿ ಆಗಿದೆ.